ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ 10 ಗಂಟೆ ಆಗ್ತಾ ಬಂತು. ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ರಾತ್ರಿ 10 ಗಂಟೆ, ಬೆಳಗ್ಗೆ ಅಲ್ಲ. ಸೊ ಬೆಳಗ್ಗೆಗೆ ಇವತ್ತಿಗೆ 5 ದಿನದ ಧನುರ್ಮಾಸ ಪೂಜೆಯನ್ನು ಕಂಪ್ಲೀಟ್ ಮಾಡಿದ್ವಿ. ಹಾಗೆ ಇವತ್ತು ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ಹಾಗಾಗಿ ವ್ಲಾಗ್ ಶುರು ಮಾಡಿದೆ. ಬೆಳಗ್ಗೆಯಿಂದ ಯಾವುದೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸುಸ್ತಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಕೋಲ್ಡ್ ಆಗಿತ್ತು, ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಬೆಳಗ್ಗೆನೇ ಡೈಲಿ ಎದ್ದು ತಲೆ ಸ್ನಾನ ಮಾಡಿ ಒಂದು ರೀತಿ ಸುಸ್ತಾಗ್ತಾ ಇತ್ತು. ಹಂಗಾಗಿ ನಾನು ಯಾವುದೇ ವ್ಲಾಗ್ ಮಾಡಲಿಲ್ಲ. ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಹಾಗೆ ತನೂ ರೆಡಿಯಾಗಿದ್ದಾಳೆ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರ್ ಏನಾಯಿತು ತುಂಬ ಜನ ಕೇಳ್ತಾನೆ ಇದ್ದೀರಾ. ಕಾರ್ ನಮ್ಮ ಹತ್ರನೇ ಇದೆ. ಸ್ವಲ್ಪ ರಿಪೇರಿ ಬ್ಯಾಟ್ರಿ ಇದಾಗಿತ್ತು. ಹಂಗಾಗಿ ಕಾರ್ನ ನಿಲ್ಲಿಸಿದ್ವಿ. ನನ್ನ ಹಸ್ಬೆಂಡು ಸುಮ್ಮನೆ ಏನಕ್ಕೆ ಇಲ್ಲಿ ಕಾರ್ ತೆಗೆದು ಡೀಸೆಲ್ಲು ಮತ್ತು ಅಂತೇಳಿ ಆಟೋ ಇದ್ದಿದ್ದರಿಂದ ನಾವು ಕಾರ್ನ ಹಾಗೆ ನಿಲ್ಲಿಸಿದ್ವಿ. ಇವಾಗ ಬ್ಯಾಂಗ್ಳೂರು ಹೋಗಿ ತನ್ನದು ಸ್ಕೂಲ್ ಕೆಲಸ ಮುಗಿಸಿ, ಹಾಗೆ ನನ್ನ ಹಸ್ಬೆಂಡು ಗಾಡಿ ಫೈನಾನ್ಸ್ದು ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನೋಡೋಣ, ನಾಳೆ ಇಲ್ಲ ನಾಡಿದ್ದು ಬರ್ತೀವಿ. ಸೊ ಹಾಗೆಯೇ ನಾಳೆ ನನ್ನ ಬರ್ಡೇ ಇದೆ. ಸೊ 11th ನಂದು ಬರ್ಡೇ. ಸೆಲೆಬ್ರೇಟ್ ಏನಿಲ್ಲ, ಬರ್ಡೇ ಸೆಲೆಬ್ರೇಟು. ಸೊ ಬೆಂಗಳೂರು ಹೋಗ್ತಾ ಇರೋದ್ರಿಂದ. ಹಾಗೆ ನಮ್ಮ ತನು ಬೇಬಿ ರೆಡಿಯಾಗಿದೆ. ಹಾಯ್ ಮಾಡಿ ಎಲ್ರಿಗೂ. ಹಾಯ್. ಸೊ ತನೂ ರೆಡಿಯಾಗಿದ್ದಾಳೆ. ಪಾಪನ ನೋಡ್ಕೊಂಬಂದ್ವಿ. ಪಾಪನ ನಾನೇನು ಹಾಸ್ಪಿಟಲಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಗಂಡು ಪಾಪ ಆಗಿದೆ, ತುಂಬ ಮುದ್ದಾಗಿದೆ. ತೋರಿಸ್ತೀನಿ, ಯಾವತ್ತಾದ್ರೂ ವೀಡಿಯೋದಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ. ತುಂಬ ಖುಷಿ ಆಗ್ಬಿಡ್ತು ಪಾಪ ನೋಡ್ಬಿಟ್ಟು. ನೆನ್ನೆನೂ ಹೋಗಿದ್ವಿ, ಇವತ್ತು ಹೋಗಿದ್ವಿ, ಮೊನ್ನೆ ಹೋಗಲಿಲ್ಲ, ಮೊನ್ನೆ ಹೋಗಿದ್ದೆ. 3 ಟೈಮ್ಸ್ ಹೋಗಿದ್ದೀನಿ. ಸೊ 4 ಟೈಮ್ ಹೋಗಿದ್ವಾ? 3 ಟೈಮ್ಸ್ ಹೋಗಿದ್ದೀವಿ. ನಾಳೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ. ನೋಡೋಣ, ಮನೆಗೆ ಹೋಗಿ ಯಾವತ್ತಾದರೂ ಸಾಧ್ಯ ಆದಾಗ ನೋಡ್ಕೊಂಬರ್ತೀವಿ. ಓಕೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಹಾಗೆಯೇ ಇಲ್ಲಿ ನೋಡಿ, ಪಾಪದ ತೊಟ್ಲು ಮತ್ತು ಹಾಸಿಗೆ ಎರಡೂ ಇಲ್ಲೇ ಇದೆ. ನನ್ನ ತಮ್ಮ ಇದ್ದಾನಲ್ಲ, ಅವನು ತೊಗೊಂಬಂದ್ಬಿಟ್ಟು ನಮ್ಮ ಆಂಟಿ ಮಗಳು ನನ್ನ ತಮ್ಮ ಇಲ್ಲೇ ಇಟ್ಟಿದ್ದಾರೆ. ನಾಳೆ ತೊಗೊಂಡು ಹೋಗ್ತಾರೆ. ಓಕೆ ಫ್ರೆಂಡ್ಸ್, ಈಗ ನಾವು ಹೊರಡ್ತಾ ಇದ್ದೀವಿ. ಸಾಧ್ಯ ಆದರೆ ಆನ್ ದ ವೇಯಲ್ಲಿ ಸ್ವಲ್ಪ ವೀಡಿಯೋ ಮಾಡ್ತೀನಿ. ತುಂಬ ಖುಷಿಯಾಗಿದೆ. ತನು ನಿಂಗೆ ಖುಷಿನಾ? ಫುಲ್ ಖುಷಿನಾ? ತನು ಫುಲ್ ಖುಷಿ, ಸ್ಕೂಲ್ ನೋಡ್ತೀನಿ ಅಂತ. ನನಗೂ ಅಷ್ಟೇ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್. ನನಗೆ ಬ್ಯಾಂಗ್ಳೂರು ಅಂದರೆ ತುಂಬ ಇಷ್ಟ. ಇಲ್ಲಿ ಇಷ್ಟ ಇಲ್ಲ ಅಂತಲ್ಲ, ಇಲ್ಲಿಗಿನ್ನ ನನಗೆ ಬೆಂಗಳೂರು ಇಷ್ಟ. ತುಂಬ ದಿನದ ನಂತರ ಹೋಗ್ತಾ ಇರೋದು, ಒಂಥರ ಮನಸ್ಸಿಗೆ ಖುಷಿ ಆಗ್ತದೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಎಂಡ್ ತನಕ ನೋಡ್ತಾಯಿರಿ. ಹಾಗೆ ಜರ್ನಿ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ, ನೋಡ್ತಾಯಿರಿ. ಹಾಗೆ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಫ್ರೆಂಡ್ಸ್, ಹೊರಡೋ ಮುಂಚೆ ಫಿಶ್ಗೆ ಫುಡ್ ಹಾಕ್ತಾಯಿದ್ದೀವಿ. ನಮ್ಮ ಅತ್ತೆಗೆ ಹೇಳೋಗೋಣ ಫಿಶ್ ಫುಡ್ ಹಾಕಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒಂದು 2 ಡೇಸ್ ಆಗ್ಬೋದು ನಾನು ಬರೋದು. ರೆಗ್ಯುಲರಾಗಿ ಫಿಶ್ ಫುಡ್ ಹಾಕ್ತೀನಿ. ಇಲ್ಲ ಅಟ್ಲೀಸ್ಟ್ ಒಂದು ಟೂ ಡೇಸ್ಗೆ ಒಂದ್ಸಾದ್ರೂ ನಾವು ಫುಡ್ ಹಾಕಬೇಕು. ಇಲ್ಲಾಂದರೆ ಪಾಪ ಅದನ್ನು ಹಸ್ಕೊಂಡಿರುತ್ತಲ್ವ. ಹಾಗಾಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಈಗ ನಮ್ಮ ಜರ್ನಿ ಶುರುವಾಯಿತು ಅಂತಲೇ ಹೇಳ್ಬೋದು. ಸುಮಾರು 10-20 ಆಗಿತ್ತು ನಾವು ಹೊರಟಾಗ. ಫ್ರೆಂಡ್ಸ್, ಈಗ ಆಜಾದ್ ಪಾರ್ಕ್ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಇವತ್ತು ನಾವು ಹೋಗ್ತಾ ಇರೋ ರೂಟು ಹಾಸನ್ ರೂಟಲ್ಲಿ ರಸ್ತೆ ಅಂತೂ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಹೋಗ್ಬೋದು, ಬೇಗನೂ ಕೂಡ ತಲುಪ್ಬೋದು. ನೈಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಬೇಗನೆ ತಲುಪ್ತೀವಿ. ಹಗ್ಲೊತ್ತಾದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಬಿಸಿಲಿದ್ರಂತೂ ಗಾಡಿ ಓಡ್ಸೋಕ್ಕೂ ಆಗೋದಿಲ್ಲ, ಆ ರೀತಿ ಆಗುತ್ತೆ. ನೈಟ್ ಟೈಮು ಆರಾಮ್ಸೆ ಹೋಗ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ರಸ್ತೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನೇನು ನಾವು ಹಾಸನೆಲ್ಲ ದಾಟಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, 12 ಆಗಿದೆ. ನನ್ನ ಮಗಳು ಗ್ರೀಟಿಂಗ್ ಥರ ಈ ರೀತಿ ಬರೆದ್ಬಿಟ್ಟು ಕೊಟ್ಟಿದ್ದಾಳೆ, ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು. ಸೊ 12 ಆಗಿತ್ತು, ಅವಾಗ ಈ ರೀತಿ ಬರೆದು ಕೊಟ್ಟಳು. ತುಂಬಾ ಇಷ್ಟ ಆಯಿತು ನನಗೆ. ಸೊ ಹ್ಯಾಪಿ ಬರ್ಡೇ ಮಮ್ ಅಂತ ಹೇಳ್ಬಿಟ್ಟು, ಯು ಆರ್ ಮೈ ಬೆಸ್ಟ್ ಅಂತೆಲ್ಲ ಬರೆದು ಕೊಟ್ಟಿದ್ದಾಳೆ. ತುಂಬಾ ಖುಷಿ ಆಯಿತು. ಐ ಲವ್ ಯು ಮಮ್ ಅಂತ. ನಿಜಕ್ಕೂ ತುಂಬಾ ಸಂತೋಷ ಆಗ್ತದೆ ನನಗೆ ಇದು ನೋಡಿದ ಮೇಲೆ. ಅವಳಿಗೆ ಏನು ಅನಿಸುತ್ತೆ ಅದನ್ನು ಬರೆದು ಕೊಟ್ಟಿದ್ದಾಳೆ. ಬಟ್ ಇದನ್ನು ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ಲು ಅಂದರೆ ನನಗೆ ಗೊತ್ತೇ ಇಲ್ಲ, ಈ ರೀತಿ ಎಲ್ಲ ಬರೆದಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಇದು ಹೇಗಿದೆ ಅಂತ ಮರಿದೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, 12 ಗಂಟೆ ಆಯಿತು. ಈಗ ನನ್ನ ಮಗಳು ಇಷ್ಟೋ ತನಕ ಎದ್ಬಿಟ್ಟು ಆ ಗಿಫ್ಟನ್ನು ಮಾಡ್ಬಿಟ್ಟು ಕೊಟ್ಟಿದ್ದಾಳೆ ನನಗೆ.
ನನ್ನ ಬರ್ಡೇ ಇವತ್ತು ನನ್ನ ಬರ್ಡೇ, ಹಂಗಾಗಿ ಸೊ ತುಂಬ ಖುಷಿ ಆಯಿತು ನನಗೆ. ಇನ್ನೂ ಕೂಡ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಸೊ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬ್ಲಾಗ್ನ ಎಂಡ್ ತನಕ ನೋಡ್ತೀರಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಿನ್ನ ಗುಡ್ ನೈಟ್ ಹೇಳಿ ಚಿನ್ನ. ನೋಡಿ 12 ಗಂಟೆ ತನಕ ಎದ್ಬಿಟ್ಟು ಆ ಗಿಫ್ಟ್ ಕೊಟ್ಟಿದ್ದಾಳೆ. ಗಿಫ್ಟ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಯಾರು ಚಿತ್ರವಾಗಿ ಕಾಣಿಸ್ತಿದ್ಯಾ? ಫ್ರೆಂಡ್ಸ್, ನಾವು ನೈಟ್ ಜರ್ನಿ ಮಾಡಬೇಕಾದ್ರೆ ನಾನು ನಿದ್ದೆ ಮಾಡೋದಿಲ್ಲ. ತನುನ ಹಿಂದ್ಗಡೆ ಸೀಟಲ್ಲಿ ಆರಾಮ್ಸೆ ಮಲಗಿಸ್ಬಿಡ್ತೀನಿ. ನಾನು ಮಾತ್ರ ನಿದ್ರೆ ಮಾಡಲ್ಲ. ಏನಕ್ಕಂತ ಹೇಳಿದ್ರೆ ನನ್ನ ಹಸ್ಬೆಂಡಿಗೆ ನಿದ್ದೆ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತೀನಿ. ಸೊ ಫ್ರಂಟಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ನನ್ನ ಹಸ್ಬೆಂಡ್ಗೂ ನಿದ್ದೆ ಬರೋದಿಲ್ಲ. ತುಂಬಾ ಬೇಗನೆ ಬಂದ್ವಿ ಅಂತ ಹೇಳ್ಬೋದು. ತುಂಬ ಫಾಸ್ಟಾಗಿ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಇನ್ನೇನು ನೆಲಮಂಗಲ ತಲುಪಿದ್ದೀವಿ ನಾವು. ಗಂಟೆ ಸುಮಾರು 2:39 ಆಗಿತ್ತು. 2:39 ಅಷ್ಟರಲ್ಲಿ ನಾವು ನೆಲಮಂಗಲ ತಲುಪಿದ್ವಿ. ಮನೆ ಬಿಟ್ಟಾಗ ನಾವು 10:20 ಆಗಿತ್ತು. ಖುಷಿ ಆಗ್ತದೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಬೆಂಗಳೂರು ನೋಡ್ತಾ ಇದ್ದಂಗೆ ಒಂಥರ ಮನಸ್ಸಿಗೆ ಅಷ್ಟು ಖುಷಿ ಆಗ್ತದೆ. ಸುಮಾರು ನಾವು 6-7 ತಿಂಗಳಾಯಿತು. 6-7 ತಿಂಗಳಿಂದೆ ನಾವು ಬಂದಿದ್ದು ಚಿಕ್ಕಮಂಗ್ಳೂರಿಗೆ. ಮತ್ತೆ ಈಗ ಬೆಂಗಳೂರಿಗೆ ಬರ್ತಾ ಇದ್ದೀವಲ್ಲ ಅನ್ನೋ ಒಂದು ಖುಷಿ. ಫ್ರೆಂಡ್ಸ್, ಹಾಗೆಯೇ ತುಂಬಾ ನಿದ್ದೆ ಬರ್ತಾಯಿತ್ತು ನನಗೆ. ಬಟ್ ನಿದ್ದೆ ಮಾಡಿಲ್ಲ ಅಷ್ಟೇ. ನಾನು ಈ ಧನುರ್ಮಾಸ ಶುರು ಮಾಡಿದ್ರಿಂದ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಾನು. ಸ್ವಲ್ಪ ಹೆಲ್ತ್ ಅಪ್ಸೆಟ್ಟೇ ಆಗ್ತದೆ ಅಂತ ಹೇಳ್ಬೋದು, ಆ ರೀತಿ ಆಗಿದೆ. ಫೈನಲಿ ಅಕ್ಕನ ಮನೆಗೆ ಬಂದು ತಲುಪಿದ್ವಿ. ಅಕ್ಕನ ಮನೆ ಇರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಹೆಬ್ಗೋಡಿಯಲ್ಲಿದೆ. ಸೊ ನೋಡಿ, 4 ಗಂಟೆ 10 ನಿಮಿಷ ಆಗಿದೆ ನಾವು ಬಂದು ತಲುಪೋತ್ತಿಗೆ. 2:39ಕ್ಕೆ ನಾವು ಬೆಂಗಳೂರು ಮುಟ್ಟಿದ್ರು ಅಲ್ಲಿಂದ ಮನೆ ಸೇರೋ ಅಷ್ಟೊತ್ತಿಗೆ 4:10 ಆಯಿತು. ಇವರೇ ನಮ್ಮ ಅಕ್ಕನ ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ. ನಮಗೋಸ್ಕರ ಈಗ ಬಿಸಿನೀರು ಮಾಡ್ತಾ ಇದ್ದಾಳೆ, ಬಿಸಿನೀರು ಕಾಯಿಸ್ತಾ ಇದ್ದಾಳೆ ಕುಡಿಲಿಕ್ಕೆ. ಹಾಯ್ ಹೇಳಿ ಎಲ್ರಿಗೂ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಹೇಳಿ ಚಿನ್ನ ಮನೆ. ಧ್ರುವ ಗುಡ್ ಮಾರ್ನಿಂಗ್. ವೆರಿ ಗುಡ್. ಧನುರ್ಮಾಸ ಕಂಪ್ಲೀಟ್ ಆಯ್ತಾ ಇದ್ದಿನ. ಇಬ್ರು ಫೋಟೋ ತೆಗಿಸ್ತೀರಾ ಅಂತ ಅಪ್ಪ ನನ್ನ ಫೋಟೋ ತೆಗಿಸಿತ್ತು. ಅಪ್ಪ ಫೋನ್ ಹ್ಯಾಪಿ ಬರ್ಡೇ ಮಾಮ್. ಹ್ಯಾಪಿ ಬರ್ಡೇ ಮಾಮ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ತನುಜುವ. ಹ್ಯಾಪಿ ಬರ್ಡೇ. Happy birthday, Chalanti. Thank you. Happy birthday, thank you. Tanu. Happy birthday, mommy. Thank you. ಪುಟ್ಟ ಕೊಡು ಆಂಟಿ. ನಾನೇ ಕೊಡ್ಬೇಕು. Happy birthday, thank you. Thank you. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ, ನಮ್ಮ ಅಕ್ಕ ಯಾವ್ಯಾವ ಗಿಡ ಬೆಳೆಸಿದ್ದಾಳೆ ಅಂತ ತೋರಿಸ್ತಾ ಇದ್ದೀನಿ. ಆಲೋವೆರಾ, ತುಳಸಿ ಗಿಡ, ಮನಿ ಪ್ಲಾಂಟ್ ಎಲ್ಲ ಬೆಳೆಸಿದ್ದಾಳೆ. ಹಾಗೆ ಬೆಳಗ್ಗೆನೇ ಕ್ಲೀನ್ ಮಾಡಿ ರಂಗೋಲಿನೂ ಇಟ್ಟಿದ್ದಾಳೆ. ಸೊ ಮನೆ ಹತ್ರನೂ ಅಷ್ಟೇ ಒಳ್ಳೆ ವಾತಾವರಣ, ಏನಕ್ಕೂ ಪ್ರಾಬ್ಲಮ್ ಇಲ್ಲ. ಪಾರ್ಕಿಂಗ್ ಇದೆ, ಹಾಗೆ ಎನಿ ಟೈಮ್ ನೀರು, ಯಾವುದಕ್ಕೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬ ಗಾಳಿ ಬೆಳಕಿದೆ ಮನೆ. ನನಗೆ ತುಂಬಾ ಇಷ್ಟ ಆಯಿತು. ಚಿಕನ್ ಮಾಡಿ ಫ್ರೆಂಡ್ಸ್, ಇದು ಕಪ್ ನೂಡಲ್ಸ್ ಅಂತ. ಇದನ್ನ ನಮ್ಮ ಭಾವ ನೆನ್ನೆ ತೊಗೊಂಬಂದಿದ್ರು, ನೈಟ್ ತೊಗೊಂಬಂದಿದ್ರಂತೆ. ಅದನ್ನು ಈಗ ರೆಡಿ ಮಾಡಿಬಿಟ್ಟು ತನು ಸರ್ವ್ ಮಾಡ್ತಾ ಇದ್ದಾಳೆ. ಇದಕ್ಕೇನಿಲ್ಲ ರೆಡಿ ಮಾಡೋದು, ಬಿಸಿ ನೀರನ್ನ ಹಾಕೋದಷ್ಟೇ ಅಂತೆ. ಬಿಸಿ ನೀರು ಹಾಕ್ಬಿಟ್ರೆ ರೆಡಿ ಆಗುತ್ತಂತೆ ಈ ಕಪ್ ಒಳಗಡೆ.
ಬಟ್ ಇದು ಒಂದು ಚೂರು ಚೆನ್ನಾಗಿರಲಿಲ್ಲ. ಇದರಲ್ಲಿ ಎಲ್ಲ ರೀತಿ ಒಗ್ಗರಣೆ, ಕರಿಬೇವು, ಸಣ್ಣ ಸಣ್ಣದಾಗಿ ವೆಜಿಟೇಬಲ್ಸ್, ಸಾಸಿವೆ ಇದೆಲ್ಲದನ್ನು ಹಾಕಿರ್ತಾರೆ. ಬಟ್ ಏನು ಚೂರು ಟೇಸ್ಟಿಯಾಗಿರಲ್ಲ, ಏನೋ ಒಂಥರ ಟೇಸ್ಟ್ ಚೆನ್ನಾಗಿರಲಿಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನಲಿಲ್ಲ. ಮಕ್ಕಳಿಗೆ ನೂಡಲ್ಸ್ ಅಂದರೆ ತುಂಬಾ ಇಷ್ಟ. ತನುಗೆ, ಧ್ರುವಾಗೆ, ಮನಸ್ವಿಗೆ ನೂಡಲ್ಸ್ ಇಷ್ಟ. ಬಟ್ ಇದು ಒಂಚೂರು ಚೆನ್ನಾಗಿರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಕೂತ್ಕೊಂಡಿದ್ದಾರೆ ರೆಡಿಯಾಗಿ. ಸೊ ಏನೋ ಕೆಲಸ ಇದೆ, ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಗಾಡಿಗೆ ಸಂಬಂಧಪಟ್ಟ ಒಂದು ಕೆಲಸ ಇದೆ, ಅದಕ್ಕೆ ಹೋಗಬೇಕು. ನಾವು ಸ್ಕೂಲಿಗೆ ಸಂಬಂಧಪಟ್ಟ ಕೆಲಸ ಇದೆ. ನಾನು ತನು ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ಈಗ ತನು, ಮನಸ್ವಿ, ಧ್ರುವ 3 ಜನನು ಕೂತ್ಕೊಂಡು ತಿಂತಾ ಇದ್ದಾರೆ. ಹಾಯ್ ಹೇಳ್ಬಾರಾಯ್ತು ಒಂಚೂರು ತೋರಿಸ್ತೀನಿ ಇದು. ಹಾಯ್ ಮಾಡು ಹೋಗ್ಲಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲಿದ್ದೀನಿ ಅಂತ ಗೊತ್ತಾಗಿದೆ ಆಲ್ರೆಡಿ. ಸೊ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಕೆಳಗಡೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಬರ್ಡೇ. ಈಗ ದೇವ್ರ ಪೂಜೆ ಮಾಡಿಬಿಟ್ಟು ಟೆಂಪಲ್ ಹೋಗ್ತೀನಿ. ವಿಡಿಯೋನ ಏನು ತನಕ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದು ಅಕ್ಕನ ಮನೆ, ದೇವ್ರ ಮನೆ ಎಲ್ಲ ಕ್ಲೀನಾಗಿ ರಂಗೋಲಿನೂ ಆಗಿದೆ. ಹಾಗೆಯೇ ಒಂದು ಲಕ್ಷ್ಮೀ ಫೋಟೋ, ಸರಸ್ವತಿ, ಗಣೇಶ ಫೋಟೋ ಒಂದು, ಹಾಗೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಒಂದು, ಕಾಮಾಕ್ಷಿ ದೇವಿ ಫೋಟೋ ಒಂದು, ಕಳಸ ಇಷ್ಟನ್ನು ಇಟ್ಬಿಟ್ಟು ತುಂಬ ಸರಳವಾಗಿ ನೀಟಾಗಿ ಪೂಜೆ ಮಾಡ್ತಾಳೆ ನಮ್ಮ ಅಕ್ಕ. ಸೊ ಫ್ರೆಂಡ್ಸ್, ಇವತ್ತಿನ ಪೂಜೆ ನಂದೇನೆ. ವಿಡಿಯೋ ಎಂಡ್ ತನಕ ನೋಡ್ತಾಯಿರಿ, ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನೋಡ್ಬೋದು ಪೂಜೆ ಅಂತೂ ಆಯಿತು. ಫಸ್ಟ್ ಟೈಮು ನಾನು ನಮ್ಮ ಅಕ್ಕರ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಫಸ್ಟ್ ಟೈಮು ಬರ್ಡೇ ದಿನ ನಾನು ನಮ್ಮ ಅಕ್ಕರ ಮನೆಯಲ್ಲಿ ಇರೋದು. ಸೊ ವರ್ಷ ವರ್ಷ ನಮ್ಮ ಮನೆಯಲ್ಲೇ ಇರ್ತಾಯಿದ್ದೆ. ಇವತ್ತು ಇಲ್ಲಿದ್ದೀನಿ.
ಹಾಗೆ ಈ ಟಾಪ್ ತೋರಿಸ್ತಾ ಇದ್ದೀನಿ ನೋಡಿ, 200 ರುಪೀಸ್ ಕೊಟ್ಟು ತೊಗೊಂಡಿದ್ದೆ ನೋಡಿ, ಅದೇ ಟಾಪ್ ಇದು. ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೊಸ ಟಾಪು ಹೊಸ ಲೆಗ್ಗಿನ್ ತೊಗೊಂಡಿದ್ದೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ತನು ಇಬ್ಬರೂ ದೇವಸ್ಥಾನ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಹೆಬ್ಗೋಡಿಯಲ್ಲಿರೋದು ನಾವು. ಹೆಬ್ಗೋಡಿಯಲ್ಲಿ ಹತ್ರದಲ್ಲೇ ಕೋದಂಡರಾಮಸ್ವಾಮಿ ದೇವಸ್ಥಾನ ಮತ್ತು ಪಟಾಲಮ್ಮ ದೇವಸ್ಥಾನ ಅಂತ ಇದೆ. ಹಾಗೆ ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗೋ ಮುಂಚೆ ದೇವರಿಗೆ ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಮಾಸ್ಕನ್ನ ಹೊಸ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿದೆ. ನಾನು ತನು ಇಬ್ಬರೂ ತೊಗೊಂಡಿದ್ವಿ. ಸೊ ನೋಡ್ಬೋದು, ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ, ನನಗಂತೂ ತುಂಬಾ ಇಷ್ಟ ಆಯಿತು. ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಸಾಯಿಬಾಬಾ, ದತ್ತಾತ್ರೇಯ, ಹಾಗೆಯೇ ಕೋದಂಡರಾಮಸ್ವಾಮಿ, ಗಣೇಶ, ಆಂಜನೇಯ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ದೇವ್ರುಗಳು ಕೂಡ ಒಂದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಾಧೆ ಕೃಷ್ಣ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ತುಂಬಾ ಬ್ಯೂಟಿಫುಲ್ ಆಗಿದೆ. ಸಾಯಿಬಾಬಾ ವಿಗ್ರಹನೂ ಅಷ್ಟೇ, ಹಾಗೆ ದತ್ತಾತ್ರೇಯ ವಿಗ್ರಹನೂ ಅಷ್ಟೇ ಫ್ರೆಂಡ್ಸ್. ಹಾಗೆ ಈ ಗಣೇಶ ವಿಗ್ರಹ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ಕಪ್ಪು ಕಲ್ಲಲ್ಲಿದೆ. ಹಾಗೆ ಈ ಆಂಜನೇಯ ಸ್ವಾಮಿ ವಿಗ್ರಹನೂ ಸಹ ತುಂಬ ಚೆನ್ನಾಗಿದೆ. ಎಲ್ಲ ದಿಕ್ಕುಗಳಲ್ಲೂ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ವಿಶೇಷವಾಗಿದೆ ಈ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ. ಅದಾದ ನಂತರ ದೇವಸ್ಥಾನದ ಒಳಗಡೆ ನವಗ್ರಹ ಸಹ ಇತ್ತು, ಅದನ್ನು ಕೂಡ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ಹಾಗೆ ಫ್ರೆಂಡ್ಸ್, ಅಲ್ಲಿಂದ ಮುಂದೆ ಪಟಾಲಮ್ಮ ದೇವಸ್ಥಾನ ಅಂತಿದೆ, ಅಲ್ಲಿಗೂ ಸಹ ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಫ್ರೆಂಡ್ಸ್, ಅದಾದ ನಂತರ ಈಗ ನಾವು ಬೇಕ್ರಿಯಲ್ಲಿದ್ದೀವಿ. ಸೊ ಬೇಕ್ರಿಯಲ್ಲಿ ಒಂದಷ್ಟು ಸ್ವೀಟ್ಸು, ಲೇಸ್ ಆ ಥರ ತೊಗೊತಾ ಇದ್ದೀನಿ. ಮಕ್ಕಳಿಗೆ ಏನು ತಿಂಡಿ ತೊಗೊಂಬಂದಿರಲಿಲ್ಲ, ಲೇಟಾಗಿ ಹೊರಟಿದ್ರಿಂದ ಅಲ್ಲಿ ಬೇಕ್ರಿ ಏನು ಓಪನ್ ಇರಲಿಲ್ಲ. ಹಾಗೆ ಅರ್ಲಿ ಮಾರ್ನಿಂಗೇ ಬಂದಿದ್ದರಿಂದ ತೊಗೊಬರೋಕ್ಕಾಗಲಿಲ್ಲ. ಈಗ ತೊಗೊಂಬಂದೆ. ಹಾಗೆ ನಮ್ಮ ಕಾರ್ ಬಗ್ಗೆ ಕೇಳ್ತಿದ್ರಿ ನೋಡಿ, ಅಲ್ಲೇ ಇದೆ ನಮ್ಮ ಕಾರು. ಸೊ ಇದು ನಮ್ಮ ಅಕ್ಕನ ಮನೆ ಕೆಳಗಡೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿದೆ. ಮನೆಯಲ್ಲೂ ಅಷ್ಟೇ, ಹಾಗೆ ಕೆಳಗಡೆನೂ ಅಷ್ಟೇ ತುಂಬಾ ಜಾಗ ಇದೆ, ಏನಕ್ಕೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಮುಂಚೆ ಇದ್ದಿದ್ದ ಮನೆ ಸ್ವಲ್ಪ ಇಕ್ಕಟ್ಟು ಅನಿಸ್ತಾ ಇತ್ತು, ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ, ನೀಟಾಗಿದೆ, ತುಂಬ ಸೆಕ್ಯೂರ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಪಾಯಸ ಮಾಡಿದ್ಲು ನಮ್ಮಕ್ಕ. ಪಾಯಸ ಮತ್ತು ಪುಲಾವ್ ಮಾಡಿದ್ಲು, ಎರಡೂ ಸಹ ಯಮ್ಮಿಯಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ಲು. ಹಾಗೆ ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡಿನೇ ಹೋದರು. ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ತನ್ನದು ಆಗಿತ್ತು. ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ದೇವಸ್ಥಾನ ಎಲ್ಲ ಹೋಗಿ ಬಂದಾದ್ಮೇಲೆ ತಿನ್ನೋಣ ಅಂತೇಳ್ಬಿಟ್ಟು ತಿಂದಿರಲಿಲ್ಲ. ಸೊ ಪುಲಾವ್ಗೆ ಮೊಸರು ಬಜ್ಜಿ ಮಾಡಿದ್ಲು, ಅಂದರೆ ರಾಯ್ತ. ಹಾಗೆ ಪಾಯಸ. ಸೊ ಪಾಯಸನೂ ಅಷ್ಟೇ ಯಮ್ಮಿಯಾಗಿತ್ತು. ಹಾಗೆ ಪುಲಾವು ಅಷ್ಟೇ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿತ್ತು. ಹೌದಾ? ಚೀಸ್. ಹಾಯ್ ಮಾಡು ಎಲ್ರಿಗೂ. ಎವ್ರಿವನ್ ಹೇಳು, ಹಾಯ್ ಎವ್ರಿವನ್. Red. 1, 2, 3, 4, 5, 6, 7, 8, 9, 10. Very good. January. ಯಾರು ಕೊತ್ತವರಿ? ಫೆಬ್ರವರಿ. June, July, August, September, October, November, next month. Very good. Sunday, Monday. Sunday,
ಮಂಡೆ ಹ್ಞೂ ದೋಸೆ ಹ್ಞೂ ನೆನೆಸೆ ಹ್ಞೂ ಫ್ರೈಡೆ ಥರ್ಸ್ಡೇ ದೋಸೆ ಹ್ಞೂ ಫ್ರೈಡೇ ಫ್ರೈಡೆ ಹ್ಞೂ ಸ್ಯಾಟರ್ಡೆ ವೆರಿ ಗುಡ್ ಆ ಹ್ಞೂ ಇ ಆ ಅ ಅ ಹ್ಞೂ ಇ ಹ್ಞೂ ಇ ಹ್ಞೂ ಉ ಹ್ಞೂ ಉ ಹ್ಞೂ ಉಳು ಹ್ಞೂ ಎ ಹ್ಞೂ ಎ ಹ್ಞೂ ಐ ಹ್ಞೂ ವ ಹ್ಞೂ ವ ಹ್ಞೂ ಓ ಹಾಂ ಅಂ ಹ್ಞೂ ಆಹಾ ವೆರಿ ಗುಡ್ ಫ್ರೆಂಡ್ಸ್ ನಮ್ಮ ಧ್ರುವಂದು ಒಂದ್ಸಲ ವೀಡಿಯೋ ಮಾಡಿ ಹಾಕಿದ್ದೆ. ಈ ಸಲನೂ ಕೂಡ ಅದೇ ಥರ ಅವನೇ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ ABCD. ಗುಡ್ ಬಾಯ್ ಬಾಯ್ ಹೇಳು ಎಲ್ರಿಗೂ. ಬಾಯ್ ಬಾಯ್ ಎವ್ರಿವನ್ ಹೇಳು. ಬಾಯ್ ಎವ್ರಿವನ್. ಬಾಯ್ ಹೇ ಜನತೆ ಬಾಯ್ ಎವ್ರಿವನ್ ಅನ್ಬೇಕು. ಓಕೆ.